ಶಾಲಾ ಕಟ್ಟಡದಿಂದ ಬಿದ್ದು ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ್ದಾನೆ. ಚಿತ್ರದುರ್ಗ ಜಿಲ್ಲೆ ಭರಮಸಾಗರ ಗ್ರಾಮದಲ್ಲಿ ಘಟನೆ ಸಂಭವಿಸಿದ್ದು, ಗ್ರಾಮದ ಡಿವಿಎಸ್ ವಸತಿ ಶಾಲೆಯಲ್ಲಿ ನಡೆದಿರುವ ಘಟನೆ ಎಂದು ಹೇಳಲಾಗ್ತಾ ಇದೆ. ಶಾಲಾ ಬಿಲ್ಡಿಂಗ್ ಇಂದ ಬಿದ್ದು ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿ ಸಾವು. ಚಿತ್ರದುರ್ಗ ಜಿಲ್ಲೆ ಭರಮಸಾಗರ ಗ್ರಾಮದಲ್ಲಿ ಘಟನೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಗ್ರಾಮದ ಡಿವಿಎಸ್ ವಸತಿ ಶಾಲೆಯಲ್ಲಿ ನಡೆದಿರುವ ಘಟನೆ ಇದು. ಕೊಟ್ರೇಶ್ 16 ವರ್ಷದ ಮೃತ ದುರ್ದೈವಿ ಪಾಪ ವಿದ್ಯಾರ್ಥಿ. ಇದೇ ಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇದ್ದ ಮೃತ ಬಾಲಕ. ಭರಮಸಾಗರ ಹೋಬಳಿ ಕರಿಯಮ್ಮನಹಳ್ಳಿ ಮೂಲದ ಮೃತ ವಿದ್ಯಾರ್ಥಿ. ಘಟನೆಗೆ ನಿಖರ ಕಾರಣ ಇದುವರೆಗೂ ತಿಳಿದು ಬಂದಿಲ್ಲ. ಆದರೆ ಆತನ ಸಾವು ಅನುಮಾನಾಸ್ಪದ. ಮೃತ ಬಾಲಕನ ಮೃತದೇಹ ಭರಮಸಾಗರ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಭರಮಸಾಗರ ಪಿಐ ಪ್ರಸಾದ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಏನಾದೀತು, ಏನಾಗಬೇಕಾಗಿತ್ತು, ಏನಾಗಿದೆ. ಶಾಲಾ ಕಟ್ಟಡದಿಂದ ಬಿದ್ದು ಅನುಮಾನಾಸ್ಪದ ಸಾವಿನ ಬಗ್ಗೆ ಜನರಿಗೆ ಆತಂಕ ಮೂಡಿಸ್ತಾ ಇರೋ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಿ. ಸೊ ವಿದ್ಯಾರ್ಥಿ ಆ ಶಾಲಾ ಕಟ್ಟಡದಲ್ಲಿ ನಿಂತ್ಕೊಳ್ಳುವಂತಹದ್ದು, ಇತ್ತಿಂದಿತ್ತ ಓಡಾಡುವಂತಹದ್ದು, ಜೊತೆಗೆ ಆ ಮೃತ ವಿದ್ಯಾರ್ಥಿ ಈಗ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಏನು ವರದಿ ಆಗ್ತಾ ಇದೆಯೋ ಅದು ಅನುಮಾನಾಸ್ಪದ. ನೋಡಿ, ಆ ವಿದ್ಯಾರ್ಥಿ ಇತ್ತಿಂದಿತ್ತ ಹೋಗುವಂತಹ ವಿಜುವಲ್ಸು, ಈ ವಿಜುವಲ್ಸು ಆ ಭಾಗದಲ್ಲಿ ಆತಂಕವನ್ನ ಮೂಡಿಸಿದೆ. ಶಾಲೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಡಿವಿಎಸ್ ವಸತಿ ಶಾಲೆ. ಆ ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರ್ತಾರೆ. ಶಾಲಾ ಕಟ್ಟಡದಿಂದ ಬಿದ್ದು ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿ ಸಾವು. ಚಿತ್ರದುರ್ಗ ಜಿಲ್ಲೆ ಭರಮಸಾಗರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಇನ್ನು ವಸತಿ ಶಾಲೆ ಅನ್ಬೇಕಾದ್ರೆ ಅದಕ್ಕೊಂದು ಆಡಳಿತ ಮಂಡಳಿ ಇರ್ತವೆ. ಆಡಳಿತ ಮಂಡಳಿ ಇದನ್ನೆಲ್ಲ ಗಮನಿಸಬೇಕು. ವಿದ್ಯಾರ್ಥಿಗಳು ಎಲ್ಲೂ ಹೋಗ್ತಾರೆ, ಸಣ್ಣ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅವರಿಗೆ ಸ್ವತಂತ್ರವಾದಂತಹ ಬುದ್ಧಿಶಕ್ತಿ ಇರ್ತವೆ. ಆ ಸ್ವತಂತ್ರ ಅತಿರೇಕಕ್ಕೆ ಹೋದಾಗ ಕೆಲವೊಮ್ಮೆ ಎಡವಟ್ಟುಗಳಾಗ್ತವೆ. ಸೊ ಆಗದಂತೆ ತಡೆಯೋದಕ್ಕೇನೆ ಅಲ್ಲಿ ವಸತಿ ಆಡಳಿತ ಮಂಡಳಿ ಅಂತ ಇರೋದು. ಆಡಳಿತ ಮಂಡಳಿ ಏನು ಮಾಡ್ತಾ ಇತ್ತು, ವಸತಿ ಹಾಸ್ಟೆಲ್ಗಳಿಂದ ಮಕ್ಕಳು ಹೊರಗೆ ಬರಬೇಕಾದ್ರೂ, ಒಳಗೆ ಹೋಗಬೇಕಾದ್ರೂ ಎಲ್ಲದಕ್ಕೂ ಒಂದು ವಾರ್ಡನ್ ಅಂತ ಇರ್ತಾನೆ. ಅವನೇನು ಮಾಡ್ತಿದ್ದ, ಯಾಕೆ ಕಟ್ಟಡದಿಂದ ಬಿದ್ದು ಸಾಯೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಈ ಎಲ್ಲ ಅನುಮಾನಗಳು ಹುಡ್ಕೋತಾವೆ. ಕಾರಣ ಪೋಷಕರು ಬಹುದೊಡ್ಡ ಜವಾಬ್ದಾರಿಯಿಂದ ವಸತಿ ಶಾಲೆಗೆ ಸೇರಿಸಿರ್ತಾರೆ. ಮಕ್ಕಳು ಪೋಷಕರನ್ನು ಬಿಟ್ಟು ವಸತಿ ಶಾಲೆಯಲ್ಲಿ ಇರಬೇಕಾಗಿ ಬರುತ್ತೆ. ಹಂಗಿದ್ದಾಗ ಬಹುದೊಡ್ಡ ಜವಾಬ್ದಾರಿ ಇದು. ಆ ಜವಾಬ್ದಾರಿಯಲ್ಲಿ ಏನಾದರೂ ವೈಫಲ್ಯಗಳು, ನಿರ್ಲಕ್ಷ್ಯಗಳು ನಡೆದಿದೆಯಾ? ಆ ವಿದ್ಯಾರ್ಥಿಯ ಸಾವಿನ ಸುತ್ತ ಅನುಮಾನಗಳು ಹುಟ್ಕೊಂಡಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.